ಓಂ ಶಾಂತಿ. ಡೇಟ್ ಆಗಿದೆ 23/6/1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಅಲೌಕಿಕ ಖಜಾನೆ ಕೆ ಮಾಲಿಕ್. ಅಲೌಕಿಕ ಖಜಾನೆಯ ಮಾಲೀಕ ಯಾರು ಅಂತ ಹೇಳ್ತಾರೆ ಬಾಬಾ ಇವತ್ತು. ಸರ್ವ ಕಮ್ಜೋರ್ ಆತ್ಮಾओं ಬಲ್ ದೇನೆ ವಾಲೆ. ಎಲ್ಲ ಕಮ್ಜೋರಿ ಆತ್ಮಗಳಿಗೆ ಶಕ್ತಿ ಕೊಡುವಂಥವ್ರು ಯಾರು? ಶಿವಬಾಬಾ. ಸರ್ವಾತ್ಮಾओं ತಮೋಗುಣಿ ಸ್ವಭಾವ. ಎಲ್ಲ ಆತ್ಮಗಳ ತಮೋಗುಣಿ ಸ್ವಭಾವ ಏನಿದೆಯೋ ಮತ್ತು ಸಂಸ್ಕಾರಗಳನ್ನು ತಮೋಗುಣಿ ಸ್ವಭಾವ, ತಮೋಗುಣಿ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ಮತ್ತು ಪದಮಾಪದಂ ಭಾಗ್ಯಶಾಲಿಯನ್ನು ಮಾಡಿಸುವಂತಹ ಶಿವಬಾಬಾ ಹೇಳ್ತಾರೆ, अपने को लाइट हाउस और माइट हाउस दोनों समझते हो. ತಮ್ಮನ್ನು ತಾವು ಲೈಟ್ ಹೌಸ್, ಪ್ರಕಾಶ ಸ್ವರೂಪ, ಶಕ್ತಿ ಸ್ವರೂಪ ಅಂತ ತಿಳ್ಕೊಂಡಿದ್ದೀರೇನು? वर्तमान समय की स्थिति प्रमाण आप सभी का कौन सा स्वरूप विश्व कल्याण का कर्तव्य कर सकता है? ವರ್ತಮಾನ ಸಮಯದ ಸ್ಥಿತಿ ಪ್ರಮಾಣವಾಗಿ ತಾವು ತಾವೆಲ್ಲರ ಯಾವ ಒಂದು ಸ್ವರೂಪ ವಿಶ್ವ ಕಲ್ಯಾಣದ ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳ್ತಾರೆ ಬಾಬಾ. ಈ ಸದ್ಯಕ್ಕೆ ಪರಿಸ್ಥಿತಿ ಏನದ ಗೊತ್ತಿದೆ ಅಲ್ಲ, ಈ ಪರಿಸ್ಥಿತಿಗನುಸಾರವಾಗಿ ನಿಮ್ಮ ಯಾವ ಸ್ವರೂಪ ವಿಶ್ವದ ಕಲ್ಯಾಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳ್ತಾರೆ ಬಾಬಾ. ಉಸ್ ಸ್ವರೂಪಕ್ಕೋ ಜಾನ್ತೆ ಹೋ, ಆ ಸ್ವರೂಪ ಯಾವುದು ಅಂತ ಗೊತ್ತಾ ನಿಮಗೆ? इस समय आवश्यकता है माइट हाउस के स्वरूप की. ಯಾವ ಸ್ವರೂಪ? ಶಕ್ತಿ ಸ್ವರೂಪ ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, क्या ऐसा अनुभव करते हो कि ऑलमाइटी बाप की संतान हम भी माइट हाउस बने हैं? ಈ ಅನುಭವ ಆಗ್ತಿದೇನು? ಸರ್ವಶಕ್ತಿವಾನ ಶಿವ ತಂದೆಯ ಸಂತಾನ ನಾನು, ಸರ್ವಶಕ್ತಿವಾನ್ ಇದ್ದೀನೇನು? ಸರ್ವಶಕ್ತಿಯ अपने में समाई हुई समझते हो? ಎಲ್ಲ ಶಕ್ತಿಗಳು ತಮ್ಮಲ್ಲಿ ಸಮಾವೇಶ ಆಗಿದ್ದಾವೆ ಅಂತ ತಿಳ್ಕೊಂಡಿದ್ದೀರಾ? ಶಕ್ತಿವಾನ್ ನಹಿ ಲೇಕಿನ್ ಸರ್ವಶಕ್ತಿವಾನ್. ಶಕ್ತಿವಾನ ಹೋಯ್ತೀಗ, ಈಗೇನಾಗಬೇಕಂತಾರೆ ಬಾಬಾ? ನಾನು ಸರ್ವಶಕ್ತಿವಾನ್ ಆಗಬೇಕು. जिनका सर्वशक्तियाँ संपन्न के लिए गायन है कि अप्राप्त कोई शक्ति नहीं ब्राह्मणों के खजाने में. ಶಕ್ತಿಯರ ಗಾಯನ ಏನಿದೆ, ಸರ್ವಶಕ್ತಿಗಳ ಸಂಪನ್ನ, ಸೋಲಾಕಲ ಸಂಪನ್ನ ಏನು ಗಾಯನ ಇದೆ, ಹಾಗೆ ಗಾಯನ ಇದ್ದಾಗ ಅಪ್ರಾಪ್ತಿ ಅಂತಕ್ಕಂಥ ಒಂದು ಶಕ್ತಿಯು ಬ್ರಾಹ್ಮಣ ಖಜಾನೆಯಲ್ಲಿ ಇರಬಾರ್ದು ಅಂತಾರೆ ಬಾಬಾ. ಬ್ರಾಹ್ಮಣ ಅಂತಂದ್ರೆ ಏನೋ ಎಲ್ಲ ಶಕ್ತಿಗಳ ಸಂಪನ್ನ ಖಜಾನೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ದೇವತಾओं के लिए गायन है. ದೇವತೆಗಳ ಗಾಯನ ಏನು? ಅಪ್ರಾಪ್ತಿ ಅನ್ನೋದೇ ಅವ್ರ ಹತ್ರ ಇಲ್ಲ. ಅಪ್ರಾಪ್ತ कोई वस्तु नहीं देवताओं के खजाने में. वैसे आप ब्राह्मणों का गायन है कि अप्राप्त नहीं कोई शक्ति ब्राह्मणों के खजाने में, क्योंकि मास्टर सर्वशक्तिवान है. ಬ್ರಾಹ್ಮಣರ ಅಂತಂದರೆ ಹೆಚ್ಚು ಕಡಿಮೆ ದೇವಿ ದೇವತೆಗಳ ಇಕ್ವಾಲೆಂಟ್. ಬ್ರಾಹ್ಮಣ ಈಕ್ವಲ್ ದೇವತಾ. ಇವ್ರಿಗೆ ವ್ಯತ್ಯಾಸ ಏನೂ ಇಲ್ಲ. ಒಂದೇ ಒಂದು ವ್ಯತ್ಯಾಸ, ಬ್ರಾಹ್ಮಣರಿಗೆ ನಮಗೆ ಪತಿತ ದೇಹ ಇದೆ, ಅವ್ರಿಗೆ ದೇವತೆಗಳಿಗೆ ಪಾವನ. ಇದಿಷ್ಟೇ ಡಿಫ್ರೆನ್ಸ್. ಎಲ್ಲ ಗುಣಗಳು ದೇವಿ ದೇವತೆಗಳ ಗುಣಗಳೇನೋ, ಬ್ರಾಹ್ಮಣ ಗುಣಗಳು ಇರಬೇಕು, ಬ್ರಾಹ್ಮಣಾತ್ಮಗಳ ಗುಣಗಳು. ನಿಮ್ಮಲ್ಲಿ ಅಪ್ರಾಪ್ತಿ ಅನ್ನೋ ವಸ್ತುವೇ ಇರೋದಿಲ್ಲ, ಎಲ್ಲೇ? ಬ್ರಾಹ್ಮಣ ಜೀವನದಲ್ಲಿ ಅಂತ ಹೇಳ್ತಾರೆ ಬಾಬಾ. क्योंकि मास्टर सर्वशक्तिवान हो. जब बाप का नाम ही सर्वशक्तिवान ऑलमाइटी ಅಥಾರಿಟಿ है, ತಂದೆ ಹೆಸರು ಏನಾಗಿದೆ? ಸರ್ವಶಕ್ತಿವಾನ್. ಎಲ್ಲ ಅಥಾರಿಟಿ ಯಾರಿಗಿದೆ? ಬಾಬಾಗಿದೆ. ಅರ್ಥಾತ್ ಸರ್ವಶಕ್ತಿयों के ಖಜಾನೆ ಕೆ ಮಾಲಿಕ್. ಇಡೀ ವಿಶ್ವದ ಎಲ್ಲ ಖಜಾನೆಯ ಮಾಲೀಕ ಯಾರು? ಶಿವಬಾಬಾ. ಅಂಥ ಸಂತಾನ, ಅಂಥ ಮಾಲೀಕನ ಮಗ ನಾನು. तो ऐसे बालक जो बाप की सर्वशक्तियों के मालिक है,
तो क्या उनके पास कोई अप्राप्ति हो सकती है? ಸರ್ವಶಕ್ತಿವಾನ್ ಶಿವಬಾಬಾರವರ ಸಂತಾನ ನಾನು, ನನ್ನ ಹತ್ರ ಕಡಿಮೆ ಅಂತ ಏನಾದರೂ ಇರಬೇಕೇನು ಕೇಳ್ತಾರೆ ಬಾಬಾ. ಬಾಬಾ ಇರ್ತಾರೆ, ಜೋ ಬಾಲಕ್ ಸೋ ಮಾಲಿಕ್ ಹೇ. ಈಗ ನೀನು ಏನು ಬಾಲಕ ಇದೇ ಆಸ್ತಿಗೆ ನಾಳೆ ನೀನೇನಾಗ್ತೀಯ? ಮಾಲೀಕ್. ನಾಳೆ ಯಾಕೆ? ಇವತ್ತೇ ಹೀಗೆ ಏನಾಗಬೇಕಾಗಿದೆ, ನಾವು ಎಲ್ಲ ಶಕ್ತಿಗಳಿಗೂ ಮಾಲೀಕ ಆಗಬೇಕಾಗಿದೆ. तो ऐसे बालक जो बाप की सर्वशक्तियों के मालिक हैं, तो क्या उनके पास कोई अप्राप्ति हो सकती है? जो बालक सो मालिक है, ऐसा कोई है जो अपने को बालक सो मालिक नहीं समझते हैं? ಈ ಥರ ಏನಾರು ಇದೆಯೇನು? ಬಾಲಕ ನಾನೇ ನಾಳೆ ಮಾಲೀಕ ಆಗ್ತೀನಿ ಅಂತ ಏನಾದರೂ ಡೌಟ್ ಇದೆಯೇನು? ನಹಿ ಸಮಜ್ತೆ ಹೇ, ತಿಳ್ಕೊಂಡಿರೋ ಇಲ್ವೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಇರ್ತಾರೆ, ಸಭಿ ಮಾಲೀಕ್ ಬೈಠೆ ಹೇನಾ, ಇಲ್ಲಿ ಕೂತವರೆಲ್ಲ ಏನು ನೀವು ಮಾಲೀಕರು. ನಶೆ ಇದೆಯಾ? ಸರ್ವಶಕ್ತಿಯೋಂಕೆ ಖಜಾನೆಗೆ ಮಾಲೀಕ್ ಹೋನಾ. ಇಡೀ ವಿಶ್ವದ ಖಜಾನೆಯ ಮಾಲೀಕ ಯಾರೋ? ನೀವಾತ್ಮಗಳು. खजाने के मालिक कभी यह संकल्प भी कर सकते हैं क्या कि हमारे पास सहन शक्ति नहीं है, वह माया को परखने की शक्ति नहीं है, वह ज्ञान के खजाने को संभालने की शक्ति नहीं है, वह संकल्पों को समाने की शक्ति नहीं है, वह खजाने को सुमिरन करने की शक्ति नहीं है? ಕೇಳ್ತಾರೆ ಬಾಬಾ. ಸರ್ವಶಕ್ತಿವಂತ ಶಿವಬಾಬಾ ಖಜಾನೆಯ ಮಾಲೀಕ ನೀವಿದ್ದೀರಾ. ಇದ್ದವರು ಹಿಂಗೆ ಅಂದ್ಕೊಂಡಿದ್ದೀರೇನು, ನನ್ನ ಹತ್ರ ಸಹನ ಶಕ್ತಿ ಇಲ್ಲ, ಮಾಯೇನ ಪರಖ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಜ್ಞಾನದ ಖಜಾನೆಯನ್ನು ಸಂಭಾಲನೆ ಮಾಡಲಿಕ್ಕಾಗ್ತಿಲ್ಲ, ಸಂಕಲ್ಪಗಳ ಎದುರು ಶಕ್ತಿ ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ಎದುರಿಸೋ ಶಕ್ತಿ ಇಲ್ಲ, ಖಜಾನೆಯನ್ನು ಸ್ಮರಣ ಮಾಡ್ತಕ್ಕಂಥ ಶಕ್ತಿ ಇಲ್ಲ, ಹೀಗೆಲ್ಲ ಏನಾರು ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಅದಿಲ್ಲ ಇದಿಲ್ಲ ಅಂಥೇಳಿ. कितना भी कोई कार्य में बुद्धि विस्तार में गई हुई हो, लेकिन विस्तार को एक सेकंड में समाने की शक्ति नहीं है. ಆ ಕಾರ್ಯ ಎಷ್ಟೇ ಬುದ್ಧಿ ಅದೆಯೋ ಭಾಳ ವಿಸ್ತಾರದಲ್ಲಿ ಹೋಗಲಿ, ಅದನ್ನು ಚಿಕ್ಕದು ಮಾಡೋಕ್ಕಾಗೋದಿಲ್ಲ ಏನು ಅಂತ ಕೇಳ್ತಾರೆ ಬಾಬಾ. लेकिन विस्तार को एक सेकंड में समाने की शक्ति नहीं है. ऐसे मालिक के क्या यह बोल व यह संकल्प भी हो सकता है? ऐसे मालिक के, ಇಂಥ ಮಾಲೀಕನ ಕ್ಯಾ ಯಹ ಬೋಲ್, ನೀವು ಮಾಲೀಕಿದ್ದೀರಿ, ಮಾಲೀಕರಿಗೆ ನಾನು ಮಾಲೀಕಿದ್ದೀನಿ ಅಂತ ಅಂದ್ಕೊಂಡು ಇಂಥ ಸಂಕಲ್ಪಗಳು ಬರ್ತಾವೇನು ಅಂತ ಕೇಳ್ತಾರೆ ಬಾಬಾ. ಎಂಥ ಸಂಕಲ್ಪಗಳು? ಸಹನ ಶಕ್ತಿ ಇಲ್ಲ, ವಿಘ್ನ ಎದುರಿಸೋ ಶಕ್ತಿ ಇಲ್ಲ, ಮಾಯೇನ ಪರಖ ಮಾಡೋ ಶಕ್ತಿ ಇಲ್ಲ ಅಂತೀರೇನು? ऐसे मालिक के क्या यह बोल व यह संकल्प भी हो सकता है? अगर होता है तो उसको क्या कहे? ಏನು ಹೇಳಬೇಕು ನಿಮಗೆ ಅಂತಾರೆ ಬಾಬಾ. उस समय की स्टेज को व स्थिति को क्या मालिकपन की स्थिति कह सकते हैं? ನನಗೆ ಸಹನ ಶಕ್ತಿ ಇಲ್ಲ ಅಂದ್ಕೊಂಡೆ ನಿಮಗೆ ಮಾಲೀಕ್ ಅಂತ ಹೇಳೋಕ್ಕಾಗತ್ತೇನು? ಮಾಲೀಕ ಅಂತಂದರೆ ಅವನ ರಾಜ್ಯದಲ್ಲಿ ಎಲ್ಲ ಖಜಾನೆಗಳು ಏನಿರಬೇಕು? ತುಂಬಿಕೊಂಡಿರಬೇಕು. ಖಜಾನೆಗಳು ತುಂಬಿಕೊಂಡಿರಬೇಕು. ಇಲ್ಲ ಅಂತಂದರೆ ಏನು ಹೇಳಬೇಕು ನಿಮಗೆ? ಮಾಲೀಕ್ ಅಂತ ಹೇಳಬೇಕಾ ಅಂತ ಕೇಳ್ತಾರೆ ಬಾಬಾ. ಮಾಲೀಕ್ ಸದಾ ಮಾಲೀಕ್ ಹೀ ಹೋತಾ ಹೇ. ಮಾಲೀಕ ಅಂದರೆ ಮಾಲೀಕನೇ, ಮತ್ತೇನೂ ಅಲ್ಲ. ಅಭಿ ಅಭಿ ಮಾಲಿಕ್, ಅಭಿ ಅಭಿ ಭಿಕಾರಿ. ಇಲ್ಲಿ ಬಂತು ನೋಡ್ರಿ. ಈಗೀಗ ಎಲ್ಲ ನಾನು ಭಾರಿ ಇದೀನಿ ಅಂತ ತಿಳ್ಕೊಳ್ಳೋದು, ಆಮೇಲೆ ಅಶಾಂತ ಆಗ್ಬಿಡು. ಅಶಾಂತ ಆದರೆ ಏನು? ಭಿಕಾರಿ. ಮಾಲಿಕ್ ಸೆ ಬಾರ್ ಬಾರ್ ರಾಯಲ್ ಭಿಕಾರಿ ಕ್ಯೂ ಬಂತೆ ಹೋ? ಮಾಲೀಕನಿಂದ ಮತ್ತೆಂಥ ಭಿಕಾರಿ ಅಂತ ಹೇಳ್ತಾರೆ ಬಾಬಾ? ರಾಯಲ್ ಭಿಕಾರಿಗಳ ನೀವಂತ. बाप के सामने भी जब बच्चा आकर यह कहे कि बाबा हमको मदद करना, शक्ति देना और सहारा देना, इसको क्या कहा जाता है? ಕೊಡು
ಕೋಡು ಈ ಪದ ಬಂದಾಗಿ ಅಂತಾರೆ ಬಾಬಾ. ಕೊಡು ಅನ್ನಂಗಿಲ್ಲ. ಹಾಂ, ಸಹಾಯ ಮಾಡು ಬಾಬಾ, ಶಕ್ತಿ ಕೊಡು ಬಾಬಾ, ಸಹಯೋಗ ಕೊಡು ಬಾಬಾ, ಇದೆಲ್ಲ ಇಲ್ಲ ಅಂತಾರೆ ಬಾಬಾ. ಇಸ್ಕೋ ಕ್ಯಾ ಕಹಾ ಜಾತಾ ಹೈ, ಅವ್ರಿಗೆ ಏನು ಹೇಳಬೇಕು? ಕ್ಯಾ ಇಸ್ಕೋ ರಾಯಲ್ ಭಿಕಾರಿಪನ್ ನಹಿ ಕಹೆಂಗೆ? ಯಹ ಹೇ ಭಕ್ತಿ ಕೆ ಸಂಸ್ಕಾರ. ಬೇಡ್ಕೊಳ್ಳೋದೇನಿದು ಭಕ್ತಿಯ ಸಂಸ್ಕಾರ. ಭಕ್ತರು ಅಂದರೆ ಯಾರು? ರಾಯಲ್ ಭಿಕ್ಷುಕರು ಅಂತ ಹೇಳಿದ್ರು ಬಾಬಾ. जैसे देवताओं के आगे जाकर कहते थे कि आप तो सर्वगुण संपन्न हो और मैं पापी हूँ, नीच हूँ ಅಂದಿವೆಲ್ಲ ಇಷ್ಟು ದಿನ. ಗಲ್ಗಲ್ ಬಡ್ಕೊಳ್ಳೋದು, ಗಲ್ಗಲ್ ಯಾಕೆ ಬಡ್ಕೊಂಡು ತಪ್ಪಾಯ್ತು ಅಂತಲ್ಲ. वैसे ही बाप के आगे मास्टर सर्वशक्तिवान आकर कहता है कि ಬಾಬಾ ಮಾಸ್ಟರ್ ಸರ್ವಶಕ್ತಿವಾನ್ ಬಂದು ಹೇಳ್ತಾರೆ ಏನಂತಂದರೆ, ಬಾಬಾ आप तो सर्वशक्तियों के सागर हो लेकिन मुझ में वह शक्ति नहीं है. ಹೀಗೆ ಹೇಳ್ತೀರೇನು? ಬಾಬಾ ನೀವಂತೂ ಸರ್ವಶಕ್ತಿಗಳ ಸಾಗರ ಇದ್ದೀರಿ, ನನ್ನ ಹತ್ರ ಶಕ್ತಿ ಇಲ್ಲ, ನಿರ್ಬಲ ಹೂँ, माया से हार खा लेता हूँ, व्यर्थ संकल्पों को कंट्रोल नहीं कर पाता हूँ और माया के विघ्नों से घबरा जाता हूँ. तो क्या ये वही भक्ति के संस्कार नहीं हुए? ಇವೆಲ್ಲ ಏನು? ಭಕ್ತಿ ಸಂಸ್ಕಾರಗಳು. ಬಾಬಾ ನಿನ್ನ ಹತ್ರ ಏನೋ ಎಲ್ಲ ಇದ್ದಾವು, ನನ್ನ ಹತ್ರ ಶಕ್ತಿ ಇಲ್ಲ, ನಾನು ನಿರ್ಬಲ ಆಗಿದ್ದೀನಿ, ಮಾಯಿಂದ ಸೋಲು ಅನುಭವಿಸ್ತಾ ಇದ್ದೀನಿ, ವ್ಯರ್ಥ ಸಂಕಲ್ಪಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಮಾಯೆ ವಿಘ್ನದಿಂದ ಹೆದರಿಕೆ ಬರ್ತದೆ. ಇದೆಲ್ಲ ಏನಿದು? ಭಕ್ತಿ. ಭಕ್ತಿ ಅಂದರೆ ಏನು? ಭಯ. ಭಕ್ತಿ ಯಾಕೆ ಮಾಡ್ತೀವಿ ನಾವು? ಭಯ. ಏನಾರು ಆದ್ರೆ ಹೆಂಗೆ, ಮಾಡಲಿಲ್ಲ ಅಂದ್ರೆ ಹೆಂಗೆ. सुनाया था ना कि बाप जो है जैसा है उसको वैसा न मानकर भावना के वश सर्वव्यापी भी कहते हैं. ಏನು ಮಾಡಿದ್ರು ಮೊದಲು? ಜೋ ಹೇ ಬಾಬಾ ಹೆಂಗಿದಾರೋ ಹಾಗೆ ತಿಳ್ಕೊಳ್ಳದೇನೆ ಭಾವನಾ ರೂಪದಲ್ಲಿ ಬಂದು ಬಾಬಾಗೇನು ಹೇಳ್ಬಿಟ್ಟಿವಿ? ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿವಿ. ಮೊದಲೇ ತಪ್ಪು ಮಾಡಿದ್ದೆ ಏನು? ಯಾರು ಹೇಳಿದರು ಸರ್ವವ್ಯಾಪಿ ಅಂತ? ನಾವೇ ಹೇಳಿದ್ವಿ. ಶಾಸ್ತ್ರ ಮಾಡಿದವ್ರು ಯಾರು? ಪಾಪ ಮಾಡಿದ್ವಲ್ಲ. ಇಸ್ಕೋ ಭಿ ಆಪ್ ಬಾಪ್ ಕಿ ಇನ್ಸಲ್ಟ್ ಕರ್ತೆ ಹೋನಾ. ಎಲ್ಲ ಕಡೆ ಅದಾನಂಥೇಳಿ ಏನು ಮಾಡಿದ್ರಿ ನೀವು? ತಂದೆಯನ್ನು ಇನ್ಸಲ್ಟ್ ಮಾಡಿದ್ರಿ. ಎಲ್ಲೆಲ್ಲ ಒಯ್ದು ಇಟ್ರಿ ನನಗೆ. ನಾಚಿಕ್ ಬರಲ್ಲೇನಂತೀರಿ ಬಾಬಾ. ಕಡೆ ಸೆ ಕಡ ಶಬ್ದ ಗಾಲಿ ದೇತೆ ಹೋ. ಏನಾರ ಆಯ್ತು ಅಂದರೆ ಕಣ್ಣು ಮುಚ್ಕೊಂಡು ಕೂತಿ ಏನು ನೀ? ಗೊತ್ತಾಗಲ್ಲೇ ನಿನಗೆ. ಇಷ್ಟು ಬರ್ತೀನಿ ನಾನು, ಇಷ್ಟು ನೆನಪು ಮಾಡ್ತೀನಿ ನೀವು, ನಾವೇ ಅಂತಿರ್ತೀವಿ ಮತ್ತೆ ಒಳಗೊಳಗೆ. ಹಾಗೆ ಎಲ್ಲ ಅಂತಾರೆ ಬಾಬಾ. ಏನಾಯ್ತು ಕಣ್ಣು ಮುಚ್ಕೊಂಡು ಕೂತಿ ಅಂದ್ರೆ ಚಲೋ. ಕಡೇಸಿ ಕಡ ಶಬ್ದ ಗಾಲಿ ದೇತಿ. ಹಂದಿಯೊಳಗೆ ಬಾಬಾ ಇದ್ದಾನೆ ಅಂತಂದ್ರೆ ಏನದ ಅರ್ಥ? ವೈಸೆ ಹಿ ಅಪ್ನೆ ಬಾಬಾ ಹೇಳ್ತಾರೆ, वैसे ही अपने श्रेष्ठ स्वमान मास्टर सर्वशक्तिवान, मास्टर ज्ञान, प्रेम और आनंद सभी के सागर अपने लिए फिर कहे कि जरा सी शक्ति की कमी है तो क्या उनको मास्टर सागर कहेंगे? शिव बाबा ಎಲ್ಲ ಶಕ್ತಿಗಳ ಸಾಗರ, ಜ್ಞಾನ ಸಾಗರ್, ಪ್ರೇಮ್ ಸಾಗರ್, ಆನಂದ ಸಾಗರ್, ಶಾಂತಿ ಸಾಗರ್, ಪವಿತ್ರತಾ ಸಾಗರ್, ಸುಖ ಕಾ ಸಾಗರ್, ಇಷ್ಟೆಲ್ಲ ಅವನಿದ್ದಾನೆ. ನಮ್ಮ ಹತ್ರ ಕಮ್ಮಿ ಇದೆ ಅಂತಂದರೆ ನೀವು ಮಾಸ್ಟರ್ ಸಾಗರ್ ಹೌದಾ ಅಂತ ಕೇಳ್ತಾರೆ ಬಾಬಾ. ಆನಂದ್ ಕಾ ಸಾಗರ್ ಕಹೆ. ಬಾಬಾ ಹೇಳ್ತಾರೆ, ಏಕ್ ತೋ ಸ್ವಯಂ ಕೋ ಮಾಸ್ಟರ್ ಜ್ಞಾನ್ ಕಾ ಸಾಗರ್, ಆನಂದ್ ಕಾ ಸಾಗರ್ ಕಹೆ, ಫಿರ್ ಯಹ ಕಹೆ तो अपनी इंसल्ट करना नहीं हुआ क्या? ಬಾಬಾ ಕೇಳ್ತಾರೆ, ಒಂದು ಸ್ವಯಂವನ್ನು ಏನು ಮಾಡ್ಕೊಳ್ತೀರಾ? ಮಾಸ್ಟರ್ ಜ್ಞಾನ ಸಾಗರ್ ಅಂತ ಹೇಳ್ಕೊತೀರಾ, ಆನಂದ್ ಸಾಗರ್ ಅಂತ ಹೇಳ್ಕೊಂಡು ತಮ್ಮದು ಇನ್ಸಲ್ಟ್ ಮಾಡ್ಕೊಂಡಂಗಲ್ಲೇನು? ಸ್ವಯಂ ಹಿ ಸ್ವಯಂ ಕಿ ಇನ್ಸಲ್ಟ್ ಕರ್ನಾ ಕ್ಯಾ ಯಹ ಬ್ರಾಹ್ಮಣೋं का ಸ್ವಮಾನ್ ಹೇ? ನಿಮಗೆ ನೀವೇ ಇನ್ಸಲ್ಟ್ ಮಾಡಿಕೊಂಡ್ರೆ ಇದು ಬ್ರಾಹ್ಮಣರ ಸ್ವಮಾನ ಏನು? ಯಹ ಬೋಲ್ ಬೋಲ್ನಾ ವಾ ಯಹ ಸಂಕಲ್ಪ ಕರ್ನಾ, इससे अपनी भी इंसल्ट करते हो
और बाप की भी इंसल्ट करते हो कैसे? ಬಾಬಾ ಏನು ಮಾಡ್ತಾರೆ, ಒಳಗಡೆ ಕಮ್ಮಿ ಕಮ್ಜೋರಿಗಳನ್ನು ಇಟ್ಕೊಂಡು ನಾನು ಜ್ಞಾನ ಸಾಗರ, ನಾನು ಆ ಸಾಗರ ಈ ಸಾಗರ ಅಂದರೆ ಏನರ್ಥ? ಇನ್ಸಲ್ಟಲ್ಲೇನು? ನಿಮ್ಮದು ಇನ್ಸಲ್ಟು, ಬಾಬಂದು ಇನ್ಸಲ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. बाप की भी इंसल्ट करते हो कैसे? ಹೆಂಗೆ ನೀವು ಇನ್ಸಲ್ಟ್ ಮಾಡ್ತೀರಾ? एक तो बाप जो दाता है स्वयं ही देने वाला है और किसी के कहने से देने वाला नहीं है. ಯಾರೋ ಏನೋ ಹೇಳಿದರು, ವಸೀಲಿ ಹಚ್ಚಿದ್ರು ಅಂಥೇಳಿ ಕೊಡಕತ್ತಿಲ್ಲ ಬಾಬಾ. ಸ್ವತಃ ಬಾಬಾನೇ ಎಲ್ಲರಿಗೂ ಕೊಡೋಕ್ಕೆ ಬಂದಿದ್ದಾರೆ. तो दाता को मनुष्य बनाना क्या यह इंसल्ट नहीं है? ಏನು ಮಾಡಿದ್ರು? ಕೃಷ್ಣನನ್ನೇ ದೇವರು ಅಂತ ಹೇಳಿದರು. ಮನುಷ್ಯ ಅಂತ ಹೇಳಿದರೆ ದೇವರನ್ನು ಮನುಷ್ಯರನ್ನಾಗಿ ಅಂತ ಹೇಳೋದು ಇನ್ಸಲ್ಟಲ್ಲೇನು ಅಂತ ಕೇಳ್ತಾರೆ ಬಾಬಾ. कहने से कौन करता है? मनुष्य. दूसरी बात, बाप को भी स्मृति दिलाने वाले बनते हो, इससे क्या सिद्ध होता है? क्या बाप को अपना कर्तव्य करना भूल गया है? ಬಾಬಾ ಹೇಳ್ತಾರೆ, ಏನೇನು ಇನ್ಸಲ್ಟ್ ಮಾಡೀವಿ ಅನ್ನೋದೆಲ್ಲ ಹೇಳ್ತಾರೆ ಇವತ್ತು ಬಾಬಾ. ಅಂಥ ಭಗವಂತ ದಾತಾನನ್ನು ಮನುಷ್ಯರನ್ನಾಗಿ ಮಾಡಿದ್ರಿ, ಇನ್ಸಲ್ಟ್ ಅಲ್ಲೇನು? ಮತ್ತೆ ಹೇಳ್ತೀವಿ ಕೇನೆ ಸೇ ಕೌನ್ ಕರ್ತ, ಮತ್ತೆ ಹೇಳ್ತೀವಿ ಬಾಬಾ ಇದು ಹಿಂಗೆ ಮಾಡ್ಬೇಕು ನೋಡು, ಬಾಬಾ ಇದು ಹಿಂಗೆ ಮಾಡ್ಬೇಕು ನೋಡು ಅಂಥೇಳಿ ಅವನಿಗೆ ಏನು ಮಾಡ್ತೀವಂತ ನೆನಪು ಮಾಡ್ತೀವಂತ. ಇಸ್ಸೆ ಕ್ಯಾ ಸಿದ್ಧ ಹೋತಾ ಹೈ? ಏನು ಸಿದ್ಧ ಆಗ್ತದೆ? ಕ್ಯಾ ಬಾಪ್ ಕೋ ಅಪನಾ ಕರ್ತವ್ಯ ಕರ್ನಾ ಭೂಲ್ ಗಯಾ ಹೇ? ಬಾಬಾಗೆ ತನ್ನ ಕರ್ತವ್ಯದಲ್ಲಿ ಏನಾರು ಮರಿತಾರೇನು ಬಾಬಾ? ಕ್ಯಾ ಇಸ್ಲಿಯೇ ಆಪ್ ಬಾಪ್ ಕೋ ಸ್ಮೃತಿ ದಿಲಾತೆ ಹೋ? ಎಲ್ಲಿ ಬಾಬಾ ಮರ್ತು ಬಿಡ್ತಾನಂತೇಳಿ ಬಾಬಾಗೆ ಸ್ಮೃತಿ ಕೊಡ್ತೀರೇನು? ಬಾಬಾ ಆಪ್ ತೋ ಮದದ್ಗಾರ್ ಹೇ ಹಿ, ಇಸ್ಲಿಯೇ ಮದದ್ ಕರ್ನಾ. ಬಚ್ಚೆ ನಾನು ನಿನಗೆ ಮದದ್ ಮಾಡ್ತೀನಿ ಅಂತ ಹೇಳೋಣಲ್ಲ, ಅದಕ್ಕೆ ಮಾಡು ಅಂತ ಹೇಳ್ತೀವಿ ಅಂತ ನಾವು. ಇಸ್ कहने को क्या कहा जाए? ಹಿಂಗೆ ಹೇಳೋರಿಗೆ ಏನಂತ ಹೇಳಬೇಕು? जबकि गायन ही है कि ब्राह्मण अर्थात सर्व प्राप्ति स्वरूप. ಬ್ರಾಹ್ಮಣರ ಗಾಯನ ಅಂದರೆ ಏನು? ಎಲ್ಲ ಪ್ರಾಪ್ತಿಗಳ ಸ್ವರೂಪ. ಪ್ರಾಪ್ತಿ ಸ್ವರೂಪ ಕೆ ಪಾಸ್ ಅಪ್ರಾಪ್ತಿ ಕಹಾ ಸೆ ಆಯಿ? ಅಂದರೆ ನಾವು ಯಾರೂ ಬ್ರಾಹ್ಮಣರಾಗೇ ಇಲ್ಲ ಇನ್ನು. ಬ್ರಾಹ್ಮಣ ಅರ್ಥಾತ್ ಸರ್ವ ಸಂಪನ್ನ ಪ್ರಾಪ್ತಿ, ಬರೇ ಪ್ರಾಪ್ತಿ ಇಲ್ಲ, ಪ್ರಾಪ್ತಿ ಸ್ವರೂಪ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए कहा कि ब्राह्मणों की स्टेज पावर हाउस है. ಬ್ರಾಹ್ಮಣರ ಸ್ಥಿತಿ ಅಂದರೆ ಏನು? पावर हाउस ಅಂತ. अब पावर हाउस से परे की भाषा समझे. पावर हाउस से परे ಆ ಭಾಷೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. पावर हाउस के यह बोल नहीं होते हैं. ಯಾರು पावर हाउस ಆಗಿದ್ದೀರೋ ಅವ್ರ ಬಾಯಲ್ಲಿ ಇಂಥ ಮಾತು ಬರೋದಿಲ್ಲ. अब तो फाइनल रिजल्ट आउट होने का समय भी समीप आ रहा है. ಯಾವಾಗ 73 ಒಳಗೆ ಫೈನಲ್ ರಿಸಲ್ಟ್ ಬರ್ತದಂತ ಹೇಳತ್ತಿದ್ರು ಬಾಬಾ. ಈಗ ಎಷ್ಟು ವರ್ಷ ಆಯ್ತು? ಅದಕ್ಕೆ ಬಾಬಾ ಹೇಳ್ತಾರೆ, ಫೈನಲ್ ರಿಸಲ್ಟ್ ಬರೋ ಸಮಯ ಸಮೀಪ ಬಂದಿದೆ. फाइनल रिजल्ट के समय में भी अगर कोई पहला पाठ ही पढ़ता रहे, उसमें भी मजबूत न हुआ हो, तो ऐसे का रिजल्ट क्या होगा? ಫೈನಲ್ ಎಕ್ಸಾಮ್ ಬಂದಿದೆ, ನಾ ಇನ್ನು ಮೊದಲೇ ಪಾಠ ಓದ್ತೀನಿ ಅಂತಂದರೆ ಏನು ಹೇಳಬೇಕು? ಏನು ರಿಸಲ್ಟ್ ಬರ್ತದೆ ನಿಮ್ಮದು? ಏನಾಗ್ಬೋದು ರಿಸಲ್ಟ್? ಮೊದಲೇ ಪಾಠದಲ್ಲೇ ಇನ್ನೂ ನೀವು ಮಜಬೂತ್ ಇಲ್ಲ, ಗಟ್ಟಿ ಇಲ್ಲ. ಏನು ಮೊದಲೇ ಪಾಠ? ಮೇ ಆತ್ಮ ಹೋ. ಹಾಗೆ ನೋಡಿದ್ರೆ ಮೊದಲೇ ಪಾಠನೂ ಅದೇ. ಬಾಬಾ ಹೇಳ್ತಾರೆ, इसलिए फिर भी बाप दादा कुछ समय पहले सुना रहे हैं. ಆದರೂ ಬಾಬಾ ಸ್ಕೂಲಾಗೂ ಹೇಳ್ತಾರೆ ನೋಡ್ರಿ, ಓದಂತಾರೆ ಕಡೀಕ್ ಇವು ಓದಲ್ ಬಾ ಇನ್ನು ಫೇಲ್ ಆಗ್ತಾವ ಅಂಥೇಳಿ ಏನು ಮಾಡ್ತಾರೆ? ನಾಳೆ ಎಕ್ಸಾಮ್ ಅಂದ್ರೆ ಹಿಂದಿನ ದಿವಸ
ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳ ಕ್ವಶನ್ಸ್ಗಳನ್ನು ಹೇಳಿಬಿಡ್ತಾರೆ. ಅಲ್ಲಿಗೆ ಬಂದದ್ದು ಪರಿಸ್ಥಿತಿ ಬಾಬಾ. ಆದರೂ ನಿಮಗೆ ಮೊದಲೇ ನಾನು ಹೇಳ್ತಾ ಇದ್ದೀನಿ ಏನು ಪ್ರಶ್ನೆಗಳು ಬರ್ಬೋದು ಎಕ್ಸಾಮ್ನಲ್ಲಿ ಅಂತ. ಬಾಬಾ ಹೇಳ್ತಾರೆ, इसलिए फिर भी बाप दादा कुछ समय पहले सुना रहे हैं कि जिसको भी हाई जंप देना हो व आगे बढ़ना हो तो अभी से 6 मास के अंदर अर्थात इस वर्ष में अपने आप को जिस भी स्टेज पर व जिस भी स्थिति में स्थित करना चाहते हो उसके लिए यह ಚಾನ್ಸ್ है. ಇನ್ನು 6 ತಿಂಗಳು ಟೈಮ್ ಕೊಟ್ಟಾರ ನೋಡ್ರಿ ಬಾಬಾ. ಇನ್ನು 6 ತಿಂಗಳೊಳಗೆ ಏನಾಗಬೇಕಂತ, ಯಾವ ಸ್ಟೇಜ್ನಲ್ಲಿ ಬರಬೇಕೋ ಯಾವ ಸ್ಥಿತಿನಲ್ಲಿ ಬರಬೇಕೋ ಬಂದುಬಿಡ್ಬೇಕು. ಮುಗೀತು, ಇವತ್ತಿಗೆಲ್ಲ ಬಂದು ಆಗ್ತೈತಿ. ಬಾಬಾ ಹೇಳ್ತಾರೆ, ಹೇಳೋಕ್ಕಾಗೋದಿಲ್ಲ ಏನಾಗ್ತೈತಿ ಅಂತ. ಯಾರು ಹೇಳ್ತಿದ್ದಾರೆ? ಬಾಬಾ ಹೇಳ್ತಾರೆ. ಬಾಬಾ ಹೇಳೋದು ಸುಳ್ಳನೋ ಖರೇನೋ? ಅದಕ್ಕೆ ಬಾಬಾ ಹೇಳ್ತಾರೆ, बढ़ना हो तो अभी से 6 मास के अंदर अर्थात इस वर्ष में अपने आप को जिस भी स्टेज पर व जिस भी स्थिति में स्थित करना चाहते हो उसके लिए यह चांस है. ऐसे थोड़े समय के अंदर अपने को संपन्न बनाने के लिए साधारण पुरुषार्थ नहीं चलेगा. ಇನ್ನು 6 ತಿಂಗಳಲ್ಲಿ ನಾನು ಸಂಪೂರ್ಣ ಸಂಪನ್ನ ಆಗಬೇಕು ಅಂತಂದರೆ ಈಗೇನು ಪುರುಷಾರ್ಥ ಮಾಡಕತ್ತೀರಲ್ಲ ಇದು ನಡೆಯಂಗಿಲ್ಲ ಅಂತಾರೆ ಬಾಬಾ. अभी तो तीव्र पुरुषार्थ अर्थात संकल्प, बोल और कर्म इन तीनों में समानता का अभ्यास करना उसको कहा जाता है तीव्र पुरुषार्थी. ಎಲ್ಲೆಲ್ಲಿ ತೀವ್ರ ಇರಬೇಕಂತಾರೆ ಬಾಬಾ? ಸಂಕಲ್ಪ, ಮಾತು, ಕರ್ಮ ಎಲ್ಲ ಬಹಳ ಶುದ್ಧ ಆಗಿರಬೇಕು. जैसे बुद्धि में यह सोचते हो समझते हो कि हम दाता के बच्चे हैं लेकिन बोल और कर्म में अंतर है. ಬುದ್ಧಿನಲ್ಲಿ ಇದೆ, ವಿಚಾರ ಮಾಡ್ತೀವಿ, ಏನು ನಾವು ದಾತಾನ ಮಗ, ದಾತ ಆಗಿದ್ದೀವಿ. ಆದರೆ ಮಾತು ಮತ್ತು ಕರ್ಮದಲ್ಲಿ ಬಂದಾಗ ಅಂತರ ಇದೆ. ವಿಚಾರವನ್ನು ಮಾಡ್ತಾ ಇದ್ದೀರಾ, ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಇಲ್ಲಿ ಹೇಳುವುದು ಹೇಳಂಗಿಲ್ಲ ಬಾಬಾ. ಸಂಕಲ್ಪ ಮಾಡುವುದು ಒಂದು, ಹೇಳುವುದು ಮಾಡುವುದು ಇನ್ನೊಂದು ಅಂತ ಹೇಳ್ತಾರೆ ಬಾಬಾ. ಅಂತರ ಇದೆ, ವ್ಯತ್ಯಾಸ ಇದೆ. ಬಾಬಾ ಹೇಳ್ತಾರೆ, संकल्प में सोचते हो कि हम सर्वात्माओं से ऊंचे ब्राह्मण हैं. ಒಳಗೆ ವಿಚಾರ ಮಾಡ್ತೀವಿ, ನಾವು ಬ್ರಾಹ್ಮಣಾತ್ಮ, ನಾವೆಲ್ಲರಿಗಿಂತ ಶ್ರೇಷ್ಠ ಅಂತ ವಿಚಾರ ಮಾಡ್ತೀರಾ. ಲೇಕಿನ್ ಬೋಲ್ ಅವ್ರ ಕರ್ಮ ಮೇ ಅಂತರ ಹೇ. ಬ್ರಾಹ್ಮಣಾತ್ಮ ಅಂದರೆ ಮಾತು ಹೆಂಗಿರಬೇಕು, ಅದಿವಾ ಕರ್ಮ ಹೆಂಗಿರ್ಬೇಕು, ಅದಿವಾ ಅದು ಹೇಳ್ತಾರೆ ಬಾಬಾ. ಪ್ರಾಕ್ಟಿಕಲ್ನಲ್ಲಿ ಅದು ಬರ್ತಿಲ್ಲ. ಬಾಬಾ ಹೇಳ್ತಾರೆ, ಸೋಚ್ತೆ ಹೇ ಕಿ ವಿಶ್ವ ಕಲ್ಯಾಣಕಾರಿ ಹೇ. ನಾ ಏನಾಗಿದ್ದೀನಿ? ವಿಶ್ವ ಕಲ್ಯಾಣಕಾರಿ. ಲೇಕಿನ್ ಬೋಲ್ ಅವ್ರ ಕರ್ಮ ಮೇ ಅಂತರ್ ಹೇ. ಏನು ಹೇಳ್ಬಿಡ್ತೀವಿ ಸಮಯ ಬಂದಾಗ? ಆಯ್ತು, ನೀ ಎಂದೂ ಉದ್ಧಾರ ಆಗಲ್ಲ ಬಿಡು, ಹಿಂಗೆ ಹೋಗ್ತಿ ಅಂತಂದ್ಬಿಡ್ತೀವಿ. ಏನಾಯ್ತು? ಬ್ರಾಹ್ಮಣರು ಈ ಥರ ಮಾತಾಡಿದ್ರೆ ಅದು ಏನಾಗ್ಬಿಡತ್ತೆ ಅಂತ ಹೇಳೋರು ಬಾಬಾ, ಶಾಪ ಆಗ್ತದೆ ಅಂತ. ದುರ್ವಾಸ ಮುನಿ ಅದೆಲ್ಲ ಯಾರು ಅವರು? ಅಷ್ಟೆಲ್ಲ ಋಷಿಗಳು ತಪಸ್ಸು ಮಾಡಿ 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 ಸಿಟ್ಟು ಬಂದಾಗ ಏನು ಮಾಡಿಬಿಡ್ತಾರೆ? ಶಾಪ ಕೊಟ್ಬಿಡ್ತಾರೆ. ಅವ್ರು ಯಾರು? ನಾವೇ. ಇಲ್ಲೆಲ್ಲ ಚೆಂದಾಗಿ 4-4 ತಾಸು 8-8 ತಾಸು ಕೂತು ಯೋಗ ಮಾಡಿ 2-2 ಸಲ ಮುರಳಿ ಕೇಳಿ ಎಲ್ಲ ಮಾಡಿ ಸೇವಾ ಮಾಡಿ ಮತ್ತು ಸಮಯ ಬಂದಾಗ ಸಿಟ್ಟು ಬಂದಾಗ ಹಾಳಾಗಿ ಹೋಗ್ಬಿಡ್ನಿ ಅಂದ್ಬಿಡ್ತೀವಿ ಅಂತೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಭಾಳ ಅಂತರ ಇದೆ ಅಂತಾರೆ ಬಾಬಾ. ವಿಚಾರ ಮಾಡ್ತೀರಿ, ಓದ್ತೀರಿ, ಕೇಳ್ತೀರಿ, ಮಾಡ್ತೀರಿ. ಆದರೆ ಫೀಲ್ಡಿಗೆ ಇಳಿದಾಗ, ಕರ್ಮಭೂಮಿನಲ್ಲಿ ಬಂದಾಗ, ಮಾತಿನಲ್ಲಿ ಬಂದಾಗ ಏನಾಗ್ತಿದೆ? ವ್ಯತ್ಯಾಸ ಆಗ್ತಿದೆ ಅಂತಾರೆ ಬಾಬಾ. ಅದರ ಅರ್ಥ ಏನು? ಶಕ್ತಿ ಇನ್ನೂ ಇಲ್ಲ. ತೀವ್ರ ಪುರುಷಾರ್ಥ ಅರ್ಥಾತ್ ಬಾಪ್ ಸಮಾನ್. ಬಾಬಾ ಹೇಳ್ತಾರೆ,
तो तीनों ही समान हो जाए उसको कहा जाता है तीव्र पुरुषार्थ अर्थात बाप समान। तो क्या ऐसे अपने को बाप समान बनाने के लिए समय दे रहे हैं? ಬಾಬಾ ಕೇಳ್ತಾರೆ, ಬಾಪ್ ಸಮಾನ್ ಆಗಬೇಕು ಅಂತ ಏನಿದೆಯಲ್ಲ ಅದಕ್ಕೆ ಸಮಯ ಕೊಡ್ತಿದ್ದೀರೇನು? 6 मास के बाद इस रूहानी सेना के महावीर घोड़े सवार और प्यादे अर्थात प्रजा सभी प्रत्यक्ष होंगे. ನೋಡ್ರಿ ಬಾಬಾ ಹೇಳ್ತಾರೆ, ಇನ್ನು 6 ತಿಂಗಳ ನಂತರ ಏನಾಗ್ಬಿಡ್ತದೆ, ಇದರಲ್ಲಿ ಮಹಾವೀರ್ ಯಾರು, ಘೋಡೆ ಸವಾರ ಯಾರು, ಪ್ಯಾದೆ ಯಾರು ಅಂತ ಬಾಬಾ ರಿಸಲ್ಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಬಾಬಾ ಪ್ರತ್ಯಕ್ಷ ಆಗಿಬಿಡ್ತದೆ. जब तक आपस में ही प्रत्यक्ष नहीं होंगे तो विश्व के आगे प्रख्यात कब होंगे? ಇಲ್ಲೇ ಎಲ್ಲೇ ಇಷ್ಟು ಬಂದಿದೆ, ಏನೋ ಮಾತಾಡ್ತಾ 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 ಬಂದುಬಿಡ್ತದೆ, ಜೋರು ಮಾತಾಡ್ಬಿಡ್ತೀವಿ. ಇಷ್ಟರೊಳಗೇ ಪರಸ್ಪರರಲ್ಲೇ ಹಿಂಗಿದ್ದೀರಿ ನೀವು, ಇನ್ನು ವಿಶ್ವದ ತುಂಬ ಪ್ರಖ್ಯಾತ ಹೆಂಗಾಗೋರು ಅಂತ ಕೇಳ್ತಾರೆ ಬಾಬಾ. और विश्व के आगे प्रख्यात नहीं होंगे तो प्रत्यक्षता कैसे होंगी? ಇಡೀ ವಿಶ್ವದಲ್ಲಿ ಪ್ರಖ್ಯಾತ ಆಗಲಿಲ್ಲ ಅಂದರೆ ಪ್ರತ್ಯಕ್ಷ ಹೆಂಗೆ ಮಾಡ್ತೀರಾ? ಬಾಬಾ ಹೇಳ್ತಾರೆ, तो स्वयं को और बाप को प्रख्यात करने के लिए व बाप की प्रत्यक्षता करने के लिए अब लास्ट पुरुषार्थ व लास्ट सो फास्ट पुरुषार्थ कौन सा रह गया है? ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾರವ್ರದ್ದು ಮತ್ತು ನೀವು ಪ್ರಖ್ಯಾತಿ ಆಗಬೇಕು, ಬಾಬಾ ಮತ್ತು ನಿಮ್ಮದು ಪ್ರತ್ಯಕ್ಷತೆ ಆಗಬೇಕು ಅಂತಂದರೆ ಲಾಸ್ಟ್ ಪುರುಷಾರ್ಥ ಅಥವಾ ಫಾಸ್ಟ್ ಪುರುಷಾರ್ಥ ಏನಾಗಿದೆ, ಯಾವುದು ಉಳಿದಿದೆ? फास्ट पुरुषार्थ कौन सा है? जो फास्ट ही लास्ट है, इसको जानते हो? लास्ट सो फास्ट, फास्ट है लास्ट, इदेनु गोत्ता? कौन सा पुरुषार्थ सामने आता है? ಯಾವ ಪುರುಷಾರ್ಥ ಎದುರುಗಡೆ ಬರ್ತದೆ? ಫಾಸ್ಟ್ ಪುರುಷಾರ್ಥ ಕಿ ವಿಧಿ ಕೌನ್ ಸಿ है? ಫಾಸ್ಟ್ ಪುರುಷಾರ್ಥದ ವಿಧಿ ಏನಾಗಿದೆ? ಬಾಬಾ ಹೇಳ್ತಾರೆ, जिसमें पाप समान बन जाएंगे यह ಸಿದ್ಧಿ ಹೋಗಿ. ಅದರಿಂದ ನೀವೇನಾಗ್ತೀರಾ? ಪಾಪ್ ಸಮಾನ ಆಗ್ತೀರಾ, ಸಿದ್ಧಿ ಆಗ್ತದೆ. बिना विधि के सिद्धि नहीं हो सकती. ವಿಧಿ से ಸಿದ್ಧಿ, ವಿಧಿ ಇಲ್ಲ ಅಂದರೆ ಸಿದ್ಧಿ ಇಲ್ಲ. बहुत बार सुनाया, ಭಾಳ ಸಲ ಹೇಳಿ ನಿಮಗೆ ಅಂತಾರೆ ಬಾಬಾ. ಸಿರ್ಫ್ ಏಕ್ ಶಬ್ದ है, ವಿಧಿ से ಸಿದ್ಧಿ ಆಗೋದು ಒಂದೇ ಒಂದು ಶಬ್ದ. लास्ट सो फास्ट पुरुषार्थ की विधि है. ಕೊನೆಗೆ ಬಂದವರು ಕೂಡ ಫಾಸ್ಟ್ ಪುರುಷಾರ್ಥ, ಕೊನೆಯ ಪುರುಷಾರ್ಥ ಏನು? ಪ್ರತಿಜ್ಞಾ ಅಂತ. ಪ್ರತಿಜ್ಞೆ ಮಾಡಿಲ್ಲ ನಾವು ಸರಿಯಾಗಿ, ಅದಕ್ಕೆ ಇಲ್ಲೇ ಕೂತಿ. कोई भी बात की प्रतिज्ञा करना कि यह करना ही नहीं है, यह सभी करना, यह अभी करना है. ಬಾಬಾ ಹೇಳ್ತಾರೆ, कोई भी बात की प्रतिज्ञा करना, ಯಾವುದೇ ಮಾತಿನ ಮೇಲೆ ಪ್ರತಿಜ್ಞೆ ಮಾಡಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಪುರುಷ प्रतिज्ञा की विधि यह है कि लास्ट ಈಸ್ ಫಾಸ್ಟ್. ಬಾಬಾ ಹೇಳೋ ಉದ್ದೇಶ ಏನು ಅಂತಂದರೆ, ಒಂದು ಸಲ ನಾನು ಫಾಸ್ಟ್ ಪುರುಷಾರ್ಥ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದಾದ ಮೇಲೆ ಏನೇನು ಮಾಡಬಾರ್ದು ಅವೆಲ್ಲ ಮಾಡಲೇಬಾರ್ದು ಅಂತ ಬಾಬಾ ಹೇಳ್ತಾರೆ. प्रतिज्ञा अर्थात प्रतिज्ञा की विधि यह है कि लास्ट ಈಸ್ ಫಾಸ್ಟ್. ಪ್ರತಿಜ್ಞಾ ಅರ್ಥಾತ್, ಪ್ರತಿಜ್ಞೆ ಅದರ ಅರ್ಥ ಏನು? ಸಂಕಲ್ಪ ಕಿಯ ಸ್ವರೂಪ ಹುವ. ಯಾವ ವಿಧಿಯದು? ನಾನೇನು ಸಂಕಲ್ಪ ಮಾಡಿದ್ನೋ ನಾನು ಶಾಂತಿ ಇರಬೇಕು, ಅದು ಶಾಂತ ಸ್ವರೂಪ ಆಗಿಬಿಡ್ಬೇಕಂತ. प्रतिज्ञा करने में 1 सेकंड लगता है, तो फास्ट पुरुषार्थ 1 सेकंड का ही होना चाहिए. ಪ್ರತಿಜ್ಞೆ ಮಾಡೋಕ್ಕೆ ಏನಾಗ್ತದೆ? 1 ಸೆಕೆಂಡ್ ಹಿಡಿತದೆ. ಅದಕ್ಕೆ ಈಗ ಫಾಸ್ಟ್ ಪುರುಷಾರ್ಥ ಒಂದೇ ಸೆಕೆಂಡಲ್ಲಿ ಆಗಬೇಕು. क्योंकि सुनाया था कि लास्ट पेपर की जो रिज़ल्ट ಔಟ್ ಹೋನಾ है. ರಿಸಲ್ಟ್ ಹೆಂಗೆ ಔಟ್ ಆಗ್ತದೆ ಗೊತ್ತಿಲ್ಲ. ಹೊರಗಡೆ ಪೇಪರ್ ಬರಿತೀವಿ, ಚೆಕ್ಕಿಂಗ್ ಆಗ್ತಾವೆ. ಪೇಪರ್ ಬರೆದ ಮೇಲೆ 1 ತಿಂಗಳಿಗೆ
ರಿಸಲ್ಟ್ ಔಟ್ ಆಗ್ತದೆ. ಈಗ ಹಂಗಿಲ್ಲ, ಪೇಪರು ಒಂದೇ ಸೆಕೆಂಡಿಂದ ಇರ್ತದೆ, ರಿಸಲ್ಟು ಒಂದೇ ಸೆಕೆಂಡಿಗೆ ಔಟ್ ಆಗ್ತದೆ ಅಂತ ಬಾಬಾ. ಅಷ್ಟು फास्ट पे कि लास्ट पेपर की जो रिज़ल्ट आउट होना है, लास्ट पेपर का समय क्या मिलेगा ಹೇಳ್ತಾರೆ ಬಾಬಾ. ಆ ಪೇಪರಿಗೆ ಸಮಯ ಎಷ್ಟು? 1 सेकंड ಅಂತಾರೆ ಬಾಬಾ. लास्ट पेपर का टाइम भी फिक्स है और पेपर भी फिक्स है. पेपर सुनाया था ना ಬಾಬಾ ಹೇಳ್ತಾರೆ, ಲಾಸ್ಟ್ ಪೇಪರ್ದು ಟೈಮು ಫಿಕ್ಸ್ ಆಯಿತು, ಪೇಪರು ಫಿಕ್ಸ್ ಆಯಿತು. ಪೇಪರ್ ಹೇಳಿದಾರಲ್ಲ ಬಾಬಾ, ಏನು ಪ್ರಶ್ನೆ ಬರ್ತದೆ? ನಷ್ಟಮೋಹ ಸ್ಮೃತಿ ಸ್ವರೂಪ. ಆನ್ಸರ್ ಕರೆಕ್ಟು, ಬಟ್ ಅದೇನಾಗಬೇಕೀಗ? नष्टमोह स्मृति स्वरूप. 1 सेकंड में ऑर्डर हुआ नष्टमोह बन जाओ, तो 1 सेकंड में अगर नष्टमोह स्मृति स्वरूप न बने, अपने को स्वरूप बनाने अर्थात युद्ध करने में ही समय गंवा दिया और बुद्धि को ठिकाने लगाने में समय लगा दिया, तो क्या हो जाएंगे? ಬಾಬಾ ಒಂದೇ ಸೆಕೆಂಡ್ನಲ್ಲಿ ಪೇಪರ್ ತಗೊತಾರೆ. ಆ ಸೆಕೆಂಡಿನಲ್ಲಿ ನೀವು ಇನ್ನು ಯುದ್ಧ ಮಾಡ್ತಿದ್ರೆ ರಿಸಲ್ಟ್ ಏನು ಬರ್ಬೋದು ಕೇಳ್ತಾರೆ ಬಾಬಾ. ಫೇಲ್. ಇಲ್ಲಿ ಪಾಸ್ ಫೇಲ್ ಅಷ್ಟೇ ಇರ್ತದಿಲ್ಲ. तो समय भी 1 सेकंड का मिलना है, यह भी पहले ही सुन रहे हैं. ಮೊದಲೇ ಹೇಳಾಗ್ತೀನಿ ನಾನು, ಆಮೇಲೆ ನನಗೆ ಹೇಳಿಲ್ಲ ಕೇಳಿಲ್ಲ ಅನ್ಬೇಡ್ರಿ ಅಂತಾರೆ ಬಾಬಾ. बाबा ಹೇಳ್ತಾರೆ, पेपर भी पहले सुन रहे हैं तो कितने पास होने चाहिए. ಅಡ್ವಾನ್ಸ್ ಕ್ವಶನ್ ನಾವು ಹೇಳ್ತಿರ್ತೀವಿ ಸ್ಕೂಲ್ನಾಗ, ಅಡ್ವಾನ್ಸ್ ಕ್ವಶನ್ ಕೊಟ್ಟರು ಪಾಸ್ ಆಗೋಕ್ಕಾಗಲ್ಲಲ್ಲೋ ನಿಮಗೆ ಅಂತ ಹೇಳ್ತಿರ್ತೀವಿ, ಬೈತಿರ್ತೀವಿ. ಇಲ್ಲಿನ ಬಾಬಾ ಏನು ಹೇಳ್ತಾರೆ, पेपर भी पहले सुन रहे हैं तो कितने पास होने चाहिए. ಎಕ್ಸಾಮ್ನಲ್ಲಿ ಏನು ಪ್ರಶ್ನೆ ಬರ್ತದೆ ಅನ್ನೋದನ್ನು ಮುಂಚೆನೇ ಹೇಳ್ತಾ ಇದ್ದೀನಿ, ಎಷ್ಟು ಮಂದಿ ಪಾಸ್ ಆಗಬೇಕಲ್ಲ. ಫಾಸ್ಟ್ ಪುರುಷಾರ್ಥ ಕಿ ವಿಧಿ ಹೇ. ಏನು ಹೇಳಿದ್ರು ಬಾಬಾ ವಿಧಿ? ಫಾಸ್ಟ್ ವಿಧಿ. ನಷ್ಟಮೋಹದ ಪ್ರಶ್ನೆ ಪ್ರತಿಜ್ಞೆ ಅಂತ ಹೇಳಿದ್ರು ಬಾಬಾ. ಪ್ರತಿಜ್ಞೆ ವಿಧಿ ಏನು? ಪ್ರತಿಜ್ಞೆ. प्रतिज्ञा से अपने को प्रख्यात करो. ನಮ್ಮ ಭಾರತ ದೇಶದಲ್ಲಿ ಮಹಾಭಾರತ ಕಥೆಗಳಲ್ಲಿ ಎದಕ್ಕೆ ಭೀಷ್ಮಾಚಾರ್ಯ ಎದಕ್ಕೆ ಫೇಮಸ್ ಆದರು? ಏನು ಪ್ರತಿಜ್ಞೆ ಮಾಡಿದರು. ಎಂಥ ಕೆಟ್ಟ ಪರಿಸ್ಥಿತಿ ಬಂದರೂ ಸಹಿತ ಪ್ರತಿಜ್ಞೆ ಬಿಡಲಿಲ್ಲ ಅವರು. ಹಾಂ, ಅಲ್ಲ, ಅಧರ್ಮ ನಡೀತಿದ್ರು ಸಹಿತ ಪ್ರತಿಜ್ಞೆಗೆ ಬಂಧಿತಾಗ ಅದು ಒಂದು ಥರ ಬಂಧನನೇ. ಅದು ಸರಿ ಅಂತಲ್ಲ, ಬಟ್ ಪ್ರತಿಜ್ಞೆಗೆ ಅಷ್ಟು ಏನಿತ್ತದು ಬೆಲೆ ಇದೆ, ಮಹತ್ವ ಕೊಡ್ತಾ ಇತ್ತು. ಪ್ರತಿಜ್ಞಾ ಅಂದ್ರೆ ಪ್ರತಿಜ್ಞಾ, ಮತ್ತು ಬಿಟ್ಟು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಅಳಗಾಡಂಗಿಲ್ಲ. ಭಗವಂತನೇ ಮುಂದೆ ಬಂದು ನಿಂತಿರೋದು, ಇದು ಅಧರ್ಮ ಅದರೋ ಅಂತ ಹೇಳಿದ್ರೂ ಅವರು ಪ್ರತಿಜ್ಞೆ ಬಿಡಲಿಲ್ಲ. ಆಗ್ತಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿಜ್ಞಾ ವಿಧಿಯಿಂದ ನೀವೇನಾಗಬೇಕಾಗ್ತದೆ? ಪ್ರಖ್ಯಾತ ಆಗಬೇಕಾಗ್ತದೆ. ಬಾಪ್ ಕೋ ಪ್ರಖ್ಯಾತ ಕರೋ ಅರ್ಥಾತ್ प्रतिज्ञा से प्रत्यक्षता करो. यह मुश्किल है क्या? हिम्मत और उल्लास और नशा और निशाना अगर सदा साथ रखेंगे तो अनेक कल्प के समान फुल पास हुए ही पड़े हैं. ಬಾಬಾ ಹೇಳ್ತಾರೆ, ಧೈರ್ಯ, ಉಲ್ಲಾಸ, ನಶೆ, ಗುರಿ ಇವೆಲ್ಲ ಜೊತೆಗೆ ಇದ್ದರೆ ಕಲ್ಪಕ್ಕೂ ನೀವೇನಾಗಿದ್ದೀರಾ? ಸಮಾನ್ ಫುಲ್ ಪಾಸ್ ಆಗೇ ಆಗಿದ್ದೀರಿ, ಹಾಗೇ ಆಗ್ತೀರಿ. ಧೈರ್ಯ ಕೊಡ್ತಾರೆ ಮತ್ತು ಬಾಬಾ. कोई मुश्किल नहीं है, ಇಲ್ಲೇನು ಕಷ್ಟ ಇಲ್ಲ ಅಂತಾರೆ ಬಾಬಾ. सिर्फ इन 6 मास के अंदर अपने मुख्य 4 सब्जेक्ट को सामने रखकर चेक करना कि चारों में पास मार्क्स है. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 4 ವಿಷಯಗಳಲ್ಲಿ ಏನು ಆಗಬೇಕು? ನೀವು ಪಾಸ್ ಆಗಬೇಕು. ಯಹ ಹೇ ಕಮ್ ಸೆ ಕಮ್ ಪಾಸ್ ಮಾರ್ಕ್ಸ್. ಪಾಸ್ ಆಗೋದಂದ್ರೆ 35 ತಗೊಂಡು ಪಾಸ್ ಆಗೋದು. ಈಗ 35 ಇಲ್ಲರಿ, ಈಗ ಹೆಚ್ಚಾಗ್ಯಾವಲ್ಲ. ಪಾಸಿಂಗ್ 50 ಆಗ್ಯಾವ ಈಗೆಲ್ಲ. ಹೈಯರ್ ಎಕ್ಸಾಮ್ನಲ್ಲೆಲ್ಲ 50, 52 ಎಲಿಜಿಬಲ್ ಅಂದರೆ 50. ಈಗೆಲ್ಲ
ಜಾಬ್ಗಳಿಗೆಲ್ಲ ಹೋಗಬೇಕಾದ್ರೆ 35 ತೊಗೊಂಡ್ರೆ ಯಾವ ಜಾಬು ಸಿಗೋದಿಲ್ಲ. ಈಗ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕನಿಷ್ಠ 50 ಅಂಕಗಳು ಅಂತ ಇರ್ತದೆ. ಹಂಗದ ಈಗೆಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತು ಕಾಂಪಿಟೇಷನ್ ಹೆಚ್ಚಾದಂಗೆ ಏನಾಗ್ತದೆ. ಬಾಬಾ ಹೇಳ್ತಾರೆ ಅಗರ್ ಮುಂದೆ ಹೇಳ್ತಾರೆ ಬಾಬಾ, ऐसे नहीं समझना कि 2 या 3 सब्जेक्ट्स में अच्छे मार्क्स है और 1 या 2 में कम है तो पास हो जाएंगे. 3 ಸಬ್ಜೆಕ್ಟ್ನಲ್ಲಿ ಔಟ್ ತಗೊಂಡು 1 ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೆ ಪಾಸ್ ಅಂತಾರೇನು? ಅದಕ್ಕೆ फेल है. अगर एक सब्जेक्ट में यदि कोई फेल होता है तो क्या होता है? जिसको दोबारा पेपर देना पड़ता है, ಮತ್ತೊಂದು ಸಲ ಎಕ್ಸಾಮ್ ಕೊಡಬೇಕಾಗ್ತದೆ. ಉಸ್ಕಾ ವಹ ವರ್ಷ ತೋ ಖತಮ್ ಹುವಾನಾ. ಏನು ಬರ್ತದೆ ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು 3 ಔಟ್ ಆಫ್ 4 ತೊಗೊಂಡು 1 ಫೇಲ್ ಆಗಿ ಇನ್ನೊಂದು ಎಕ್ಸಾಮ್ನಲ್ಲಿ ಮತ್ತೆ ಔಟ್ ಆಫ್ 4 ತೊಗೊಂಡ್ರು ನಿಮಗೆ ರ್ಯಾಂಕ್ ಸಿಗೋದಿಲ್ಲ. ಬರೀ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ಬರುತ್ತೆ? ಪಾಸ್ ಅಂತಲೇ ಬರುತ್ತೆ. ಚಾನ್ಸ್ ಒಳಗೆ ಪಾಸ್ ಆಗ್ಯಾರ ಅಂತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಲ್ಲಿ ಏನು ಬರ್ತದೆ? ಬರೀ ಪಾಸ್ ಅಂತಲೇ ಬರ್ತದೆ. ಅರ್ಥಾತ್ ವಹ ಸೂರ್ಯವಂಶಿ ಸೇ ತೋ ಮಿಸ್ ಹುವಾ. ಸೆಕೆಂಡ್ ಚಾನ್ಸಿಗೆ ಪಾಸ್ ಆದರೆ ಏನು? ನೀವು सूर्यवंशी मिस ಮಾಡ್ಕೋತೀರಾ. सूर्यवंश के पहले राज्य भाग्य और प्रकृति के फर्स्ट सर्व प्राप्ति संपन्न प्रारब्ध से तो मिस हो जाएंगे ना. 111ನಲ್ಲಿ ನಾವು ಬರೋದಿಲ್ಲ. सूर्यवंश के पहले बाबा ಹೇಳ್ತಾರೆ, हाँ यदि चढ़ती कला होते होते त्रेता में आकर फुल मार्क्स लेंगे तो त्रेता युग में कुछ श्रेष्ठ प्रारब्ध पालेंगे. ಏರ್ತಾ ಬೀಳೋದು ಏರ್ಕೋತ ಬಂದ್ರಿ ಅಂದರೆ ಎಲ್ಲಿ ಬರ್ತೀರಾ ನೀವು? ತ್ರೇತಾಯುಗದಲ್ಲಿ ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಫಸ್ಟ್ ಬರ್ಬೋದು. ಬಾಬಾ ಹೇಳ್ತಾರೆ, इसलिए यह भी नहीं सोचना चारों ही सब्जेक्ट में फर्स्ट पुरुषार्थ है फुल पास होना, अर्थात फुल मार्क्स लेने हैं. सेकेंड पुरुषार्थ सभी सब्जेक्ट से पास मार्क्स लेने का है और तीसरा पुरुषार्थ तो करना ही नहीं है, क्योंकि तीसरे का तो सोचना ही नहीं है. बाबा फिर भी टाइम दे रहे हैं, अपने आप को सभी सब्जेक्ट्स में कंप्लीट कर लो, समझा. ಬಾಬಾ ಏನು ಹೇಳ್ತಾರೆ ಅಂತಂದರೆ, ಸೆಕೆಂಡ್ ಪುರುಷಾರ್ಥ ಸಭಿ ಸಬ್ಜೆಕ್ಟ್ನಲ್ಲಿ ಪಾಸ್ ಮಾರ್ಕ್ಸ್ ಆದ್ರೂ ಕೂಡ ಏನು ಬರ್ತೀರಾ? ನೀವು ಸೆಕೆಂಡ್ನಲ್ಲೇ ಬರ್ತೀರಾ. ಇನ್ನು 3ನೇದವ್ರದಂತೂ ಏನು ಕೇಳಬೇಡ್ರಂತಾರೆ ಬಾಬಾ. ಸೋಚನಾ ಹಿ ನಹಿ, ಅವ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಯಾಕಂದರೆ ತೀಸರೆ ಕಾ ತೋ ಸೋಚನಾ ಹಿ ನಹಿ ಹೇ, ಬಾಬಾ ಫಿರ್ ಭಿ ಟೈಮ್ ದೇ ರಹೆ ಹೇ. ಆದರೂ ಮತ್ತು ಬಾಬಾ ಏನು ಮಾಡ್ತಿದ್ದಾರೆ? ಸಮಯ ಕೊಡ್ತಿದ್ದಾರೆ. 3 ಗ್ರೂಪ್ ಔಟ್ ಕರ್ನೆ ಹೇ, 3 ಗ್ರೂಪ್ಗಳನ್ನು ರಿಸಲ್ಟ್ ಔಟ್ ಮಾಡಬೇಕಾಗಿದೆ. ನಂಬರ್ 1, ನಂಬರ್ 2, ನಂಬರ್ 3 ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, 3 ಗ್ರೂಪ್. ನಂಬರ್ 1 ಎವರ್ ರೆಡಿ ग्रुप 2 रेडी ग्रुप 3 लेजी ग्रुप. ಎಲ್ಲದೂ ನೋಡ್ಕೋಬೇಕೀಗ ನಾವು. इस 6 मास के अंदर अपने को परिवर्तित कर फर्स्ट ग्रुप में लाना है, अर्थात एवर रेडी ग्रुप. ऑर्डर हुआ और किया. ऑर्डर मानने में लेजी नहीं. इन 3 ग्रुप से स्वयं भी स्वयं को दर्पण में साक्षात्कार हो जाएगा. ನೀವೇನಿದ್ದೀರಿ ಅಂತ ಇನ್ನೇನಾಗ್ತದೆ? ಸಾಕ್ಷಾತ್ಕಾರ ಆಗ್ತದೆ. ಬಾಬಾ ಹೇಳ್ತಾರೆ, जैसे कल पहले ब्रह्मा कुमार ने दर्पण में अपना साक्षात्कार किया ना. ನೋಡ್ಕೊಂಡಲ್ಲ ನಾರದ ದರ್ಪಣಲ್ಲಿ ಹೋಗಿ ಕನ್ನಡಿಗಳು ನೋಡ್ಕೊಂಡಾಗ ಮುಖ ಹೆಂಗಾಗಿತ್ತು? ಮಂಗನಂಗಿತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ವೈಸೆ ನಾಲೆಜ್ ರೂಪಿ ದರ್ಪಣ ಮೇ, ನಿಮ್ಮ ಜ್ಞಾನದ ಕನ್ನಡಿನಲ್ಲಿ ನೀವು ನೋಡ್ಕೊಳ್ರಿ. ಸ್ವಯಂ ಹಿ ಸ್ವಯಂ ಕಾ ಸಾಕ್ಷಾತ್ಕಾರ ಕರೆಂಗೆ कि मैं किस ग्रुप में हूँ और किस ग्रेड में आने वाला हूँ. जैसा ग्रुप वैसा ग्रेड्स होंगे ना. ನೀವ್ಯಾವ ಗ್ರೂಪ್ನಲ್ಲಿ ಬರ್ತೀರಾ ಆ ಗ್ರೇಡು ನಿಮಗೆ ಸಿಗ್ತದೆ. अच्छा
सदा स्वयं के प्रति और विश्व के प्रति शुभ चिंतक स्थिति में स्थित रहने वाले, हर सेकंड और हर संकल्प श्रेष्ठ व्यतीत करने वाले, सदा अपने खजाने की स्मृति और सुमिरन में रहने वाले, नोड्री बाबा सदा खुशी की खुराक में भरपूर रहने वाले, सर्व कमजोर आत्माओं को बल देने वाले, सर्वात्माओं के तमोगुणी स्वभाव और संस्कारों को परिवर्तन करने वाले, साक्षी और सदा साथी अनुभव करने वाले, ऐसे कोटों में से कोई और कोई में से कोई पदमापदम भाग्यशाली आत्माओं को बाप दादा का याद प्यार और नमस्ते। नमस्ते बाबा, नमस्ते। अच्छा, ओम शांति।